ಯೂಟ್ಯೂಬ್ ಫೀಲ್ಡ್ ಅಲ್ಲಿ ಇದೊಂಥರ ಸಾಧನೆ. ಸೊ ಯೂಟ್ಯೂಬ್ ಫೀಲ್ಡ್ ಒಂದು ಬಿಸ್ನೆಸ್. 50 ಜನ ಬ್ಯಾಡ್ ಕಮೆಂಟ್ ಮಾಡಿದ್ರೆ 100 ಜನ ಲೈಕ್ ಮಾಡೋರು ಇರ್ತಾರೆ. ಫೇಸ್ಬುಕ್ ಅಲ್ಲೆಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಹೆವಿ ಬ್ಯಾಡ್ ಕಮೆಂಟ್ಗಳು ಗುರು. ನಾನ್ ಫಸ್ಟ್ ಟೈಮ್ ಇದನ್ನ ಹೇಗೆ ಅಪ್ಲೈ ಮಾಡಿದೆ ಅಂತ ಹೇಳಿದ್ರೆ, ಮಾನಿಟೈಸೇಷನ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಅದೆಲ್ಲ ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ನಿಮ್ಮಿಂದ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಸೊ ಫೈನಲಿ ನನಗೆ ಈ ಗೂಗಲ್ ಆಡ್ಸೆನ್ಸ್ ವೆರಿಫಿಕೇಶನ್ ಪಿನ್ ಸಿಕ್ಕಿದೆ. ಸೊ ನಾನು ಪಿನ್ ಆಲ್ರೆಡಿ ಹಾಕಿದ್ದೀನಿ. ನನಗೆ ಸಿಕ್ಕಿ ಒಂದು 3 days ಆಗಿತ್ತು. ನಾನು ಹೊರಗಡೆ ಇದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಬಂದು ವಿಡಿಯೋ ಮಾಡಿ ಫಸ್ಟ್ ಹಾಕ್ಬಿಟ್ಟಿದ್ದೀನಿ, ಆಮೇಲೆ ವಿಡಿಯೋ ಮಾಡ್ತಾ ಇರೋದು. ಇನ್ನೊಂದೇನಂತ ಹೇಳಿದ್ರೆ, ಇದನ್ನ ನಿಮ್ಗೆ ತೋರ್ಸಕ್ ಆಗಲ್ಲ. ಏನಕ್ಕೆ ಅಂದ್ರೆ ಇದನ್ನ ತೋರ್ಸ್ಬಾರ್ದು, ಅದಕ್ಕೆ ಪಿನ್ ಅಂತಾರೆ. ತೋರ್ಸ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ನಾನ್ ಫಸ್ಟ್ ಟೈಮ್ ಇದನ್ನ ಹೇಗೆ ಅಪ್ಲೈ ಮಾಡಿದೆ ಅಂತ ಹೇಳಿದ್ರೆ, ಈ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ಅಡ್ರೆಸ್ ವೆರಿಫಿಕೇಶನ್ ಆಗ್ಬೇಕಾಗುತ್ತೆ. ಅದಕ್ಕೆ ಇದು ಆಡ್ಸೆನ್ಸ್ ಪೋಸ್ಟ್ ಬರುತ್ತೆ. ಫಸ್ಟ್ ಟೈಮ್ ನಾನು ಅಪ್ಲೈ ಮಾಡಿದಾಗ 1 ತಿಂಗಳು ಟೈಮ್ ಇರುತ್ತೆ. 3 ಅಟೆಂಪ್ಟ್ ಇರುತ್ತೆ. ಅಂದ್ರೆ ಇಷ್ಟು ದಿನ ಅಂತ ಟೈಮ್ ಕೊಟ್ಟಿರ್ತಾರೆ. ಈಗ ಫಸ್ಟ್ ಟೈಮ್ ಅಟೆಂಡ್ ಮಾಡಿದಾಗ 22 days 21 days ಬರುತ್ತೆ. ಅಷ್ಟ್ರಲ್ಲಿ ಇದ್ ಮಾಡ್ಬೇಕು. ನಾನೇನ್ ಮಾಡಿದೆ, 1 ತಿಂಗಳು 1.5 ತಿಂಗಳು ಆಗಿತ್ತು. ಮತ್ತೆ ಅಟೆಂಪ್ಟ್ ಮಾಡಕ್ ಹೋಗಲ್ಲ, ಬರುತ್ತೆ ಅನ್ಬಿಟ್ಟು ಎಲ್ಲಾರನು ಕೇಳಿದೆ. ಸ್ವಲ್ಪ ಜನ ಕ್ರಿಯೇಟರ್ಸ್ ನನ್ಗೆ ಗೊತ್ತಿದ್ರು, ಅವ್ರನ್ನೆಲ್ಲ ಕೇಳಿದೆ. ಬರುತ್ತೆ, ವೇಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಸುಮಾರು ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ, ಅದರಲ್ಲಿ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಿರಲ್ವಾ, ಆ ಟೈಮಿಂಗ್ ಮುಗಿದೋದ್ಮೇಲೆ ಇನ್ನೊಂದ್ಸರಿ ಅಪ್ಲೈ ಮಾಡ್ಬೋದು. ಬಟ್ ಅಡ್ರೆಸ್ ಬೇರೆ ಹಾಕಿದ್ರೆ ಬರುತ್ತೆ ಅಂತ. ಅಡ್ರೆಸ್ ಚೇಂಜ್ ಮಾಡಿ ಹಾಕ್ದೆ. ಅದು 5 days ಬಂದ್ಬಿಡ್ತು. ಅವತ್ ನಾನು ಊರಲ್ಲೇ ಇರ್ಲಿಲ್ಲ. ಸೊ ಯೂಟ್ಯೂಬ್ ಫೀಲ್ಡ್ ಅಲ್ಲಿ ಇದೊಂಥರ ಸಾಧನೆ. ಈ ಪ್ರೊಸೆಸಿಂಗ್ ಮಾಡೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಮಾನಿಟೈಸೇಷನ್ ಆದ್ಮೇಲೆ ಏನಕ್ಕೆ ಇದು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವ್ ಯೂಟ್ಯೂಬ್ ಅಲ್ಲಿ ಏನೇ ವಿಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ಹಾಕ್ತಿರಿ. ಸೊ ಯೂಟ್ಯೂಬ್ ಫೀಲ್ಡ್ ಒಂದು ಬಿಸ್ನೆಸ್. ನಾವು ಕ್ರಿಯೇಟಿವಿಟಿಗೂ ಮಾಡ್ತೀರಿ, ಬಟ್ ಯೂಟ್ಯೂಬ್ ಫೀಲ್ಡ್ ಒಂದು ಬಿಸ್ನೆಸ್. ಅದ್ರಲ್ಲಿ ಅರ್ನಿಂಗ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಪ್ರೊಸೆಸಿಂಗ್ ಮಾಡ್ಲೇಬೇಕು. ಮಾನಿಟೈಸೇಷನ್ ಆನ್ ಆಗ್ಬೇಕು, ಅಲ್ಲಿ ಪ್ರೊಸೆಸ್ ವೆರಿಫಿಕೇಶನ್, ಗೂಗಲ್ ಆಡ್ಸೆನ್ಸ್ ನ ಲಿಂಕ್ ಮಾಡ್ಬೇಕು, ಇದೆಲ್ಲ ಇರುತ್ತೆ. ಇದೆಲ್ಲ ಆದ್ಮೇಲೆನೆ ನಮ್ಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗೋದು. ಈಗ ನನ್ಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಆಗ್ಬಿಟ್ಟಿದೆ. ಆ ಅಮೌಂಟ್ ನ ತಗೋಬೇಕು ಅಂತ ಹೇಳಿದ್ರೆ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಬೇಕು. ಸೊ ಇದನ್ನೆಲ್ಲ ಇವಾಗೇನ್ ಗೂಗಲ್ ಆಡ್ಸೆನ್ಸ್ ಆಗಿರ್ಬೋದು, ಮಾನಿಟೈಸೇಷನ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಅದೆಲ್ಲ ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ನಿಮ್ಮಿಂದ. ಸೊ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ, ಕೆಲವೊಂದು ವಿಡಿಯೋದಲ್ಲಿ ಬ್ಯಾಡ್ ಕಮೆಂಟ್ಸ್ ಕೂಡ ನೋಡಿದ್ದೀನಿ. ಏನಕ್ಕೆ ಆ ತರ ಕಮೆಂಟ್ ಮಾಡ್ತಾರೋ ಕೆಲವ್ರು ಅಂತ ಗೊತ್ತಿಲ್ಲ. ಇವಾಗ ಬ್ಯಾಡ್ ಕಮೆಂಟ್ ಮಾಡಿದ್ರು, ಇವಾಗ 50 ಜನ ಬ್ಯಾಡ್ ಕಮೆಂಟ್ ಮಾಡಿದ್ರೆ 100 ಜನ ಲೈಕ್ ಮಾಡೋರು ಇರ್ತಾರೆ. ಅವ್ರಿಗೋಸ್ಕರ ನಾವು ವಿಡಿಯೋ ಮಾಡ್ಬೇಕಾಗುತ್ತೆ. ನಾನೇನು ತಲೆ ಕೆಡಿಸ್ಕೊಳಲ್ಲ. ಕಮೆಂಟ್ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಬ್ಯಾಡ್ ಕಮೆಂಟ್ ಬರ್ತಾ ಇದ್ರೆ ಹೈಡ್ ಮಾಡ್ಬಿಡ್ತೀನಿ. ನೋಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಬೇರೆ ಫೇಸ್ಬುಕ್ ಅಲ್ಲೆಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಹೆವಿ ಬ್ಯಾಡ್ ಕಮೆಂಟ್ಗಳು ಗುರು. ಅದನ್ನ ನೋಡಿದಾಗ್ಲೇ ನಾನು ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಈಗ ಯೂಟ್ಯೂಬ್ ಬರೀ ಆಪ್ಷನ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಇರುತ್ತೆ. ಹೈಡ್ ಬೇಕಾ, ಹೈಡ್ ಮಾಡ್ಕೊ ನೀನು, ನಿನಗೆ ಕಮೆಂಟ್ ನ ಇದ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಅಂತ. ಸೊ ಖುಷಿ ವಿಚಾರ. ಇನ್ನ ನೆಕ್ಸ್ಟ್ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಬಿಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಡಿಟ್ ನಾನೇ ಮಾಡಿ, ಸೊ ವಿಡಿಯೋ ಅಂದ್ರೆ ಡಿಲೀಟ್ ಮಾಡಿ ಕೊಡ್ತಾರೆ, ಎಡಿಟ್ ನಾನೇ ಮಾಡ್ಬೇಕಾಗುತ್ತೆ. ಎಡಿಟಿಂಗ್ಗೆ ಸ್ವಲ್ಪ ಟೈಮ್ ಹಿಡಿಯೋದು. ಏನಂತ ಹೇಳಿದ್ರೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ಬೇಕಲ್ವಾ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆದಷ್ಟು ಜಾಸ್ತಿ ವಿಡಿಯೋಗಳನ್ನ ವಾರದಲ್ಲಿ ಒಂದು 3 ವಿಡಿಯೋ ಬರೋ ತರ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಕಂಪ್ಲೀಟ್ ಆಗಿ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನನ್ ಜೊತೆ ನಿಂತ್ಬಿಟ್ಟು ಕೈ ಜೋಡಿಸಿರೋದಕ್ಕೆ. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಈಗ 2,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಸಬ್ಸ್ಕ್ರೈಬರ್ಸ್ ಅಂದ್ರೆ ಅವರು ನಮ್ಮ ಫ್ಯಾಮಿಲಿ ಇದ್ದಂಗೆ, ಅಂದ್ರೆ ನೀವು ನನ್ನ ಫ್ಯಾಮಿಲಿ ಇದ್ದಂಗೆ. 1 ಲಕ್ಷ ರೀಚ್ ಆಗ್ಬೇಕು. ಈಗ 1,000 ರೀಚ್ ಆಗಿದೆ. ನನ್ನ ಒಂದು ದೊಡ್ಡ ಕನಸು ಕಂಪ್ಲೀಟ್ ಆಯ್ತು ಯೂಟ್ಯೂಬ್ ಫೀಲ್ಡ್ ಅಲ್ಲಿ. ನಾನೇನು ದೊಡ್ಡ ಸಾಧನೆ ಮಾಡಿಲ್ಲ, ಯೂಟ್ಯೂಬ್ ಫೀಲ್ಡ್ ಅಲ್ಲೂ ಒಂಥರ ಸಾಧನೆ ಇದು. ಈಗ 1 ಲಕ್ಷ ರೀಚ್ ಆದ್ರೆ ಸೊ ಇನ್ನೂ ಖುಷಿ ಆಗ್ತೀನಿ. ಸೊ ನೀವು ಯಾವತ್ತೂ ನಮ್ ಜೊತೆ ಇದ್ಬಿಟ್ಟು ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಾನು ರೆಡಿ ಆಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಸೂನ್.